ಅನಿರುದ್ಧ ಚುರುಕುಬುದ್ಧಿಯ ಎಸಿಪಿ, ಶಿಸ್ತು ಮತ್ತು ವಿಶ್ಲೇಷಣೆಗೆ ಹೆಸರುವಾಸಿ. ಕೊಲೆಗಾರ, ಪ್ರತಿ ಕೊಲೆಯ ನಂತರ ಒಂದು ವಿಚಿತ್ರವಾದ ಚಿತ್ರವನ್ನು ಬಿಟ್ಟು ಹೋಗುವ ಸೀರಿಯಲ್ ಕಿಲ್ಲರ್. ಈ ಕೊಲೆಗಾರನ ವಿಶೇಷತೆಯೆಂದರೆ ಅವನು ಕೊಲೆ ಮಾಡಿದ ಜಾಗದಲ್ಲಿ ಯಾವುದೇ ಬೆರಳಚ್ಚು ಬಿಡುವುದಿಲ್ಲ. ಬದಲಾಗಿ ರಕ್ತದಲ್ಲಿ ಒಂದು ಅರ್ಧಚಂದ್ರಾಕೃತಿಯ ಗುರುತನ್ನು ಬಿಟ್ಟು ಹೋಗುತ್ತಿರುತ್ತಾನೆ. ಅನಿರುದ್ಧ ತನಿಖೆ ನಡೆಸುತ್ತಾ ಹೋದಂತೆ ಕೊಲೆಯಾದವರೆಲ್ಲರೂ 10 ವರ್ಷಗಳ ಹಿಂದೆ ನಡೆದ ಒಂದು ಅಪಘಾತಕ್ಕೆ ಸಂಬಂಧಿಸಿದವರು ಎಂಬುದು ತಿಳಿಯುತ್ತದೆ. ಆದರೆ ಆ ಅಪಘಾತದ ಫೈಲ್ ಪೊಲೀಸ್ ರೆಕಾರ್ಡ್ನಿಂದ ಮಾಯವಾಗಿರುತ್ತದೆ. ಕ್ಲೈಮ್ಯಾಕ್ಸ್ ಕಡೆಗೆ ಅನಿರುದ್ಧ್ಗೆ ಒಂದು ಅನಾಮಧೇಯ ಪತ್ರ ಬರುತ್ತದೆ. ಅದರಲ್ಲಿ ಮುಂದಿನ ಕೊಲೆಯ ವಿಳಾಸವಿರುತ್ತದೆ. ಅಲ್ಲಿಗೆ ಹೋದಾಗ ಅನಿರುದ್ಧ್ಗೆ ತಿಳಿಯುವುದು ಏನೆಂದರೆ, ಈ ಕೊಲೆಗಾರ ಬೇರೆ ಯಾರೂ ಅಲ್ಲ, ಇಲಾಖೆಯ ಒಳಗಿರುವ ಒಬ್ಬರೇ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅನಿರುದ್ಧನ್ನು ಗಮನಿಸುತ್ತಾ ಅವನನ್ನೇ ಈ ಆಟದ ದಾಳವನ್ನಾಗಿ ಬಳಸಿಕೊಳ್ಳುತ್ತಿರುತ್ತಾನೆ. ಗಡಿಯಾರದ ಸದ್ದು, ಪ್ರತಿ ಕೊಲೆಯೂ ಸರಿಯಾಗಿ ಮಧ್ಯರಾತ್ರಿಕ್ಕೆ ನಡೆಯುತ್ತದೆ. ಮೌನ ಸಂಕೇತ, ಕೊಲೆಗಾರ ತನ್ನ ಬಲಿಪಶುಗಳ ನಾಲಿಗೆಯನ್ನು ಕತ್ತರಿಸಿರುತ್ತಾನೆ, ಅಂದರೆ ಅವರು ಯಾವುದೋ ರಹಸ್ಯವನ್ನು ಮುಚ್ಚಿಟ್ಟಿದ್ದಾರೆ ಎಂಬ ಸಂಕೇತ. ಪೊಲೀಸ್ ಇಲಾಖೆಯೊಳಗಿನ ಶತ್ರು ಅನಿರುದ್ಧ್ ಯಾರನ್ನು ನಂಬಬೇಕು ಮತ್ತು ಯಾರನ್ನು ಬಿಡಬೇಕು ಎಂಬ ಗೊಂದಲದಲ್ಲಿರುತ್ತಾನೆ. ಅನಿರುದ್ಧ್ ಫೋನ್ನಲ್ಲಿ, ಸರ್, ಆ ಮಳೆಗಾಲದ ರಾತ್ರಿ ನಡೆದ ಅಪಘಾತದ ಸಾಕ್ಷಿ ಈಗ ಸಿಕ್ಕಿದ್ದಾನೆ. ಅವನು ಬದುಕಿದ್ದಾನೆ. ಅಪರಿಚಿತ ಧ್ವನಿ, ಅವನು ಬದುಕಿದ್ದಾನೆ ಅನಿರುದ್ಧ್. ಆದರೆ ಕೇವಲ ಮುಂದಿನ 5 ನಿಮಿಷಗಳವರೆಗೆ ಮಾತ್ರ. ನಿನ್ನ ಹಿಂದೆ ನೋಡು. ಅನಿರುದ್ಧ ತಕ್ಷಣ ತಿರುಗುತ್ತಾನೆ. ಅಲ್ಲಿ ಕೇವಲ ಒಂದು ಕನ್ನಡಿ ಇರುತ್ತದೆ. ಆ ಕನ್ನಡಿಯ ಮೇಲೆ ಕೆಂಪು ಬಣ್ಣದಲ್ಲಿ ಬರೆಯಲಾಗಿರುತ್ತದೆ, ನೀನೇ ಮುಂದಿನವನು. ಇಲಾಖೆಯೊಳಗೆ ಯಾರನ್ನ ನಂಬೋದು? ಪ್ರತಿ ಹೆಜ್ಜೆಯೂ ಒಂದು ಬಲೆ. ಅವನು ನೆರಳಿನಲ್ಲಿದ್ದಾನೆ, ನನ್ನನ್ನೇ ನೋಡ್ತಾ ಇದ್ದಾನೆ. ಈ ಆಟದ ದಾಳ ನಾನಾಗಿದ್ದೀನಿ. ಆದ್ರೆ ಈ ಆಟ ಮುಗಿಯೋದು ನನ್ನ ಕೈಯಲ್ಲಿ. ನನ್ನೊಳಗಿನ ಶತ್ರು ಯಾರಂತ ಗೊತ್ತಾಗುತ್ತೆ. ಆಟ ಶುರುವಾಗಿದೆ, ಇನ್ನು ಉಳಿದಿರೋದು ಒಂದೇ ದಾರಿ, ಛಾಯಾಪಥ.